ನಮಸ್ಕಾರ. ನಾವಿವತ್ತು ರಾಯಬಾಗ್ ತಾಲೂಕು ಸುರೇಶ್ ಪೂಜಾರಿ ಅವ್ರ ತೋಟದಲ್ಲಿದ್ವಿ. ಅವ್ರಿಗೆ ನಮ್ಮ ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ಪ್ರಾಡಕ್ಟನ್ನು ಕೊಟ್ಟಿದ್ವಿ. ಅವರು ಯಾವ್ಯಾವ ಥರ ಯೂಸ್ ಮಾಡ್ಯಾರ, ಏನು ರಿಸಲ್ಟ್ ಬಂದಿದೆ ಅವ್ರನ್ನ ಕೇಳೋಣ. ನಮಸ್ಕಾರ. ಹಾಂ ಸರ್. ಹಾಂ ಸುರೇಶ್ ಪೂಜಾರಿ ಅಂತಾರೆ. ಇವು ಪ್ರವೀಣ್ ಪೂಜಾರಿ ಏನು ಹೇಳಿರಲಿಲ್ಲ ಅದ ಪ್ರಾಡಕ್ಟ್ ಯೂಸ್ ಮಾಡಿದ್ರು ನಾವು. ಫಸ್ಟ್ ಅದೇಂದ್ರೆ ಬಾಳಿ ತರು ಏನು ಹಚ್ಚಿದೇವ್ರಲ್ಲ ಅವಾಗಿಂದ ಅಷ್ಟು ಎಲ್ಲ ಅವ್ರದ್ದು ಐತ್ರಿ. ಏನು ಬೇರೆದೇನು ಇಲ್ಲ ರೀ. ಅವ್ರು ಯಾವ್ದು ಲಾಗುಡಿ ಹೇಳ್ತಾರೆ ರೀ ಅದ ಲಾಗುಡಿ ರೀ. ಅದು ಯಾವ್ದು ಹೇಳ್ತಾರೆ ಅದ ಡ್ರಿಂಚಿಂಗ ಅದ ಸ್ಪ್ರೇ ಅಂತ ಮಾಡಿದ್ವಿ ಸರ್. ನೋಡ್ಬೇಕಾದ್ರೆ ತರು ಹಚ್ಚಿದ ನಂತರ ಅವ್ರಿಗೆ ಸ್ಟಾರ್ಟಿಂಗ್ ನಾವು ನಮ್ದು ಕೃಷಿಕ ಮತ್ತು ಸಪೋರ್ಟ್ರ ಫಸ್ಟ್ ಬೇರೆ ಡೆವಲಪ್ಮೆಂಟ್ ಸಲುವಾಗಿ ಕೊಟ್ಟಿದ್ದು. ನಂತರ ನಂತರ ಏನು ಮಾಡಿದ್ವು, ಒಂದು ನಮ್ದು ಭೂಮಿ ಜೇರ ಸ್ವಲ್ಪ ಹೊರಗಿನ ಕೆಮಿಕಲ್ ಗೊಬ್ಬರ ಮಿಕ್ಸ್ ಮಾಡಿ ಒನ್ ಟೈಮ್ ಕೊಟ್ಟು ನಂತರ ಸ್ವಲ್ಪ ಗಿಡ ವಾಡವಾದ್ಬೇಕು. ನಮ್ಮದು ಗ್ರೋ ರಿಚ್ ಮೈಕ್ರೋ ಫೈಸ್ಟಾರ್ ಸ್ಪ್ರೇ ಮಾಡಿಸಿದ್ದು, ಗೊಬ್ಬರ ಕೊಡಿಸಿದ್ದು, ಡ್ರಿಂಚು ಓವರಾಲ್ ನಮ್ಮ ಪ್ರಾಡಕ್ಟ್ ಮೇಲೆ ಮೇಂಟೈನ್ ಮಾಡಿದ್ವಿ. ಸ್ಪ್ರೇ ಅನ್ಕ ಒಮ್ಮೆ ಮಾಡಿದ್ರು ಅಷ್ಟ ಎಲ್ಲ ಬರೀ ಇದ್ರ ಮ್ಯಾಗ ರೀ ಡ್ರಿಂಚಿಂಗ್ ಮ್ಯಾಗ ಸ್ಪ್ರೇ ಒಟ್ಟ ಮಾಡ್ಯಾವ್ರಿ. ಈಗ ನಿನ್ನೆ ಮತ್ತು ಗಡಕ್ಕೆ ಕಟ್ಟ ಮಾಡಿದ್ವಿ. ನಮ್ದು ಎದ್ದು ASNL ಮ್ಯಾಜಿಕ್ ಆಯ್ತು, ಎಲ್ಲ ಬಯೋ ಟ್ರೆಂಡ್ ಆಯ್ತು. ಓವರಾಲ್ ಪ್ರಾಡಕ್ಟ್ ನಮ್ಮ ಇದ್ರ ಕೊಟ್ಟಿದ್ವಿ. ಆಯ್ತು ರೀ. ದಿಂಡು ರೋಗ ಬರ ಐತೈತೆ ರೀ. ದಿಂಡು ರೋಗ ಬರ ಐತ್ರಿ. ಇಂಥ ಕರ್ ತೋರಿಸಿದ್ರು ಏನಾಯ್ತು ರೀ, ಅದ ಎರಡು ಗಿಡಕ್ಕೆ ಬಿದ್ದಿರ್ತಾವ ಅಷ್ಟ ಬಿದ್ದಿತ್ರಿ. ಅಷ್ಟೊಳಗೆ ಏನು ಮಾಡಿರಿ ಕರ್ ತೋರಿಸಿ ಅಂತ ಔಷಧಿ ಅನ್ ಕೊಟ್ರಿ ಅವು ಏನು ಹೊಡೆದೇನಿ ರೀ ಅಲ್ಲಿಗೆ ಬಂದಾಯ್ತು. ಈಗ ಮೊದಲು ನೀವು ಬೇರೆ ರೈತರದ್ದು ಪ್ಲಾಟ್ ನೋಡ್ತಿದ್ರಿ, ಓಕೆ, ಈಗ ನಿಮ್ದು ಯೂಸ್ ಮಾಡತ್ರಿ. ಸೊ ಅವ್ರಿಗೆ ನಿಮಗೆ ಸ್ವಲ್ಪ ಪರಕೆ ಅವ್ರಿಗೆ ನಮಗೆ ಪರಕ್ ರೀ. ಅವ್ರ ಭಾಳ ಲಾಗುಡಿ ಪಗುಡಿ ಎಲ್ಲ ಔಷಧ ಭಾಳ ಮಾಡಿದಾರೆ. ನಾವೇನೋ ಅವ್ರು ನಮಗೆ ಹೇಳ್ರಿ ಇದನ್ನ ಮಾಡ್ರಿ ಅಂತೇಳಿ ಅವ್ರದ್ದು ಏನೋ ಕೇಳಿಲ್ರಿ. ಇವ್ರನ್ನ ಕರೆಸಿ ಅವ್ರಿಗೆ ಅವ್ರು ಕೊಟ್ಟ ಚೀಟಿ ಬಿ ಇವ್ರಿಗೆ ತೋರಿಸಿ ಅದನ್ನ ಒಟ ಮಾಡಕ್ ಹೋಗ್ಬೇಡ ಅಂತ ಹೇಳ್ರಿ. ಬರೋಬರಿ. ಇವ್ರು ಏನ್ ಹೇಳಿದಾರ ಅದನ್ನ ಮಾಡಿದ್ರಿ. ಎಲ್ಲದಕ್ಕೂ ಚಲೋ ಐತ್ರಿ. ಸುಮಾರು ಎಲ್ಲಿ ಸೈಜ್ ಅಥವಾ ಎಲ್ಲಿ ಗ್ರೀನಿಶ್ ನೋಡಿದ್ರ, ಎಲ್ಲಿ ಸೈಜ್ ನೋಡಿದ್ರ, ಇದ್ರ ನಿಮ್ ಪರಕ್ ಆಗೈತ್ರಿ. ಪರಕ್ ಐತ್ರಿ ಎಲ್ಲ ಪೂರ್ತಿ ಪರಕ್ ಆಗೈತಿ. ಬೇಳೆ ಬೇರೆ ರೈತರದ್ದು ದಿಂಡ್ ನೋಡತ್ತೀರಿ ನೀವು, ನಿಮ್ದು ದಿಂಡ್ ನೋಡತ್ತೀರಿ. ಇದ್ರಲ್ಲೂ ನಿಮ್ಗೆ ಹಿಂಗ ಅನ್ಸತೈತಿ ಚಲೋ ನಿಮ್ಗೆ ಚಲೋ ಮತ್ತೆ ಸರೌಂಡಿಂಗ್ ಮರಿಗಳನ್ನು ಬರತ್ತಾವ, ಅದನ್ನು ಕೂಡ ನಿಮ್ಗೆ ಎಲ್ಲ ಬರೋಬರಿ ಐತಿ ಹೌದ್ರಿ. ಮತ್ತೆ ಗೊನೆ ಸ್ಟಾರ್ಟ್ ಆಗೈತಿ. ಹೌದಾ, ಹೆಲ್ದಿ ಗೊನೆ ಐತಿ. ಹೌದಾ, ಹೇಳಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸತ್ತೆ? ಈಗ ಚಲೋ ಇದ್ರಿ ಗೊನೆಯಾಗ, ಗೊನೆಗೂ ಚಲೋ ಐತಿ. ಓಕೆ, ಸಿಂಪಲ್. ಇದು ಈಗ ASNL ಪ್ರಾಡಕ್ಟ್ ನ ಸ್ಟಾರ್ಟ್ ಇಂದ್ರ ಎಂಡ್ ತನ ಯೂಸ್ ಮಾಡೋದ್ರಿಂದ ನಿಮಗೆ ಏಕದಮ್ ಎಲ್ಲ ಬರೋಬ್ಬರಿ ಇಳುವರಿ, ರೋಗನು ಕಡಿಮೆ ಐತಿ, ಇಳುವರಿ ಬಿ ಚಲೋ ಐತಿ, ಗ್ರೋತ್ ಚಲೋ ಐತಿ, ಫುಲ್ ಹಚ್ಚಸರ ಐತಿ. ಈ ಟೈಮಿಗೆ ಏನು ಈಗ ಇದು ನೋಡಿದಂದ್ರ ಪ್ಲಾಟ್ ನೋಡಿದಂದ್ರ ಅಂದ್ರೆ ಕಡಿಮೆ ದಿನಗಳದಾವ ಬಟ್ ಜಾಸ್ತಿ ಗ್ರೋತ್ ಅಂದ್ರೆ ನೋಡಿದಂತ ರೈತರು ಏನ್ ಅನ್ಸಾಯ್ತಾರ, ಸೊ ಆಲ್ರೆಡಿ ದೊಡ್ಡ ಪ್ಲಾಟ್ ಐತಿ ಅಂತ ಹೇಳತ್ತಾರ ಬಟ್ ಕಡಿಮೆ ದಿನ ಇದ್ರು. ಸೊ ಈ ಒಂದು ಪ್ರಾಡಕ್ಟ್ ಇದ್ರೆ ಅಷ್ಟೆಲ್ಲ ನಿಮ್ಗೆ ಉಪಯೋಗ ಐತಿ. ಇದು ಎಷ್ಟು ತಿಂಗಳ ಬೆಳೆ ಇದೆ ಸರ್ ನಿಮ್ಗೆ? ಇದು 8 ಹಿಡ್ಕೊಂಡು 9 ತಿಂಗಳು, 8ರಿಂದ 9 ತಿಂಗಳ ಬೆಳೆ ಐತಿ. ಓಕೆ, ಈಗ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಮೊದಲು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ, ಅವಾಗ ಬೆಳೆಗೂ ಈ ಬೆಳೆಗೂ ಏನ್ ವ್ಯತ್ಯಾಸ ಇದೆ? ಅದಕ್ಕೆ ಇದಕ್ಕೆ ಫರ್ಕ್ ಇರಲ್ಲ ಎಲ್ಲಿ ಅಂದ್ರೆ ಈಗ ಏನ್ ಫರ್ಕ್? ಚಲೋ ಬರುತ್ತೆ ಅಂದ್ರೆ ಎಲ್ಲಾ ಕ್ವಾಲಿಟಿ ಏಕ್ ನಂಬರ್ ಐತ್ರಿ. ಹೈಟು ಬಿ ಗ್ರೋತ್ ಐತಿ, ಪೂರ್ತಿ ಕಲರ್ ಆಗಲಿ ಚಲಂಗಿಲ್ರಿ. ಹಾ ರೀ, ಕಲರ್ ಆಗಿ ಚಲೋ ಐತ್ರಿ. ಒಂದ್ ಹಿಂಗ ಅನ್ಸ್ಬೋದು. ಈಗ ನಮ್ದು 8ರಿಂದ 9 ತಿಂಗಳ ಬೆಳೆ ಐತಿ ಬಟ್ ಅವಾಗ ನಮ್ದು ಮೊದ್ಲು ಈಗ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಲಿದಂತ ಬೆಳೆ 10ರಿಂದ 11 ತಿಂಗಳ ಬೆಳೆ ಇದ್ದಾಗ ಈ ತರ ಇರ್ತಿತ್ತು. ಬಟ್ ನಮ್ದು 8ರಿಂದ 9 ತಿಂಗಳ ಬೆಳೆಗೆ ಈ ತರ ಗ್ರೋತ್ ಬಂದೈತಿ. ಸೊ ಇಷ್ಟು ನಿಮ್ ಫರಕ್ ಅಂತ ಅನ್ಸದ. ಓಕೆ ಸರ್, ಓಕೆ. ಇದನ್ನ ಬೇರೆ ರೈತರಿಗೆ ಅಥವಾ ಈಗ ಖರ್ಚು ಹೆಂಗ್ ಬರ್ತೈತಿ? ಖರ್ಚು ಕಮ್ಮಿ ಇರ್ಲಿ. ಅದ 10,000 ಮಾಡೋ ಜಾಗದಾಗ ಇದು 5,000ದಾಗ ತೆಗೆದಾಗ್ತೈತ್ರಿ. ಓಕೆ, ಸೊ ಎಷ್ಟು ಕಾಸ್ಟ್ ಅಂದ್ರೆ ನಿಯರ್ಲಿ 40 to 50% ಕಾಸ್ಟ್ ಕಡಿಮೆ. ಸೊ ಮತ್ತೆ 100% ಬೆಟರ್ ಇಳುವರಿ ಇದೆ, ಚಲೋ ಗ್ರೋತ್ ಇದೆ. ಮತ್ತೆ ಖರ್ಚು ಕಡಿಮೆ ರೀ, ಗುದ್ದಾಡ್ ಕಡಿಮೆ ರೀ. ನಿಮ್ ಸಾಯಿಲ್ ಸ್ಟ್ರಕ್ಚರ್ ಹೆಂಗಿದೆ ಮಣ್ಣಿಂದು? ಈಗ ನಾವು ಕೆಮಿಕಲ್ ಲಾಗುಡಿ ಹಾಕಬೇಕಾದ್ರೆ ಬರೀ ಹಡ್ಡುದ ಮುಚ್ಚುದ ಸಾರಿಗೆ ಆಳ್ ಹಾಕ್ತಾರ. ಇದಕ್ಕೆ ಹಂಗಿಲ್ರಿ, ನಾವು ಡ್ರಿಂಚಿಂಗ್ ಡ್ರಿಪ್ಲೆ ಬಿಟ್ಟು ಮುಗಿದೋಯ್ತು ಕೆಲಸ. ಅಂದ್ರೆ ಲೇಬರ್ ಕಾಸ್ಟ್ ಕೂಡ ನಿಮ್ಗೆ ಕಡಿಮೆ ಆಗಿದೆ. ಓಕೆ ರೀ, ನಿಮ್ ಸಾಯಿಲ್ ಸ್ಟ್ರಕ್ಚರ್ ಹೆಂಗಿರ್ಬೋದು ನೋಡ್ಬೋದು. ಈ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಸೊ ಇಲ್ಲಿ ನೋಡಿದ್ದೇವೆ. ಈ ಸಾಯಿಲ್ ಸ್ಟ್ರಕ್ಚರ್ ಹೆಂಗ್ ನೋಡ್ಬೋದು? ಪೂರ್ತಿ ಆರ್ಗ್ಯಾನಿಕ್ ಸ್ಮೆಲ್ ಅಂದ್ರೆ ತಿಪ್ಪಿ ಗೊಬ್ಬರ ಸ್ಮೆಲ್ ಬರೋದು ಹೌದ್ರಿ. ಸೊ ನೋಡ್ಬೋದು ಚಾಪುಡಿ ಟೈಪ್ ಆಗಿರ್ತದೆ. ಸೊ ನಿಮಗೆ ಮಣ್ಣಿನ ಪರಕ್ ಆಗೈತೆ ಆಗಿಲ್ಲ? ಆಗೈತ್ರಿ. ಸೊ ಮಣ್ಣಿನ ಪರಕ್ನು ಆಗಿದೆ. ಹಾ, ಸೊ ಪೂರ್ತಿ ವೈಟ್ ಔಟ್ ಆಗಿದೆ, ಕಡಿಮೆ ಆಗೈತಿ. ಸೊ ಚಾಪುಡಿ ಟೈಪ್ ಮಣ್ಣು ಆಗತ್ತೆ ಅಂದ್ರೆ ಪೂರ್ತಿ ಮಣ್ಣು ಸ್ಮೂತ್ ಆಗತ್ತೆ. ಹಾ.